ಮಳೆಗಾಲ ಸಮೀಪಿಸುತ್ತಿದ್ದರೂ ನಗರಸಭೆಯಿಂದ ಪೂರ್ವ ತಯಾರಿಗಾಗಿ ಯಾವುದೇ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳದೇ ಇರುವುದು ಮತ್ತು ನಗರದಲ್ಲಿ ಹಲವಾರು ಅವೈಜ್ಞಾನಿಕ ಕಾಮಗಾರಿಗಳು ನಡೆಯುತ್ತಿರುವುದನ್ನು ವಿರೋಧಿಸಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ನೇತೃತ್ವದಲ್ಲಿ ನೂರಾರು ಜನ ಕಾರ್ಯಕರ್ತರು ಶುಕ್ರವಾರ ನಗರಸಭೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಅವರು, ನಗರದಲ್ಲಿ ನಗರಸಭೆಯಿಂದ ಅವೈಜ್ಞಾನಿಕ ಕಾಮಗಾರಿಗಳು ನಡೆಯುತ್ತಿವೆ. ಕೆಲವಷ್ಟು ವಾರ್ಡ್ಗಳಲ್ಲಿ ಕೆಲಸವಾದರೆ ಇನ್ನೂ ಕೆಲವೊಂದು ವಾರ್ಡ್ಗಳಲ್ಲಿ ಕೆಲಸವೇ ನಡೆಯುತ್ತಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಮಾಜಿ ನಗರಸಭೆ ಅಧ್ಯಕ್ಷೆ ಹಾಗೂ ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಂದನ್ ಸಾಗರ್ ನಗರಸಭೆ ಮತ್ತು ಶಾಸಕರ ನಡೆಯನ್ನು ಖಂಡಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲ ಉಪಾಧ್ಯಕ್ಷ ನಾಗರಾಜ್ ನಾಯ್ಕ್, ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ, ಕುಮಾರ್ ಬೋರ್ಕರ್, ರಾಘು ಶೆಟ್ಟಿ, ವನಿತಾ ಶೆಟ್ಟಿ, ರಮಾಕಾಂತ್ ಭಟ್ ಸೇರಿದಂತೆ ನಗರಸಭೆ ಬಿಜೆಪಿ ಮಾಜಿ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರಾರಂಭ ಆಗ್ತದೆ ಅನ್ನೋ ಪೂರ್ವದಲ್ಲಿ ಶಿರ್ಸಿ ನಗರಸಭೆಯಿಂದ ಏನು ಪೂರ್ವಭಾವಿಯಾಗಿ ಚರಂಡಿ ಕಾಮಗಾರಿ ಇರ್ಬೋದು, ರಸ್ತೆ ಕಾಮಗಾರಿ ಇರ್ಬೋದು, ಈ ಒಂದು ತಿಂಗಳ ಮೊದಲೇ ಪೂರ್ವಭಾವಿಯಾಗಿ ಮಾಡಬೇಕಾಗಿತ್ತು. ಈ ವರ್ಷ ಏನಾಗಿದೋ ಗೊತ್ತಿಲ್ಲ. ನಗರಸಭೆಗೆ ನಮ್ಮ ಸಾರ್ವಜನಿಕರು, ಶಿರ್ಸಿಯ ಸಾರ್ವಜನಿಕರು ಭಾಳ ಒಳ್ಳೆ ಹೂವಿನಂಥ ಮನಸ್ಸಿನವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕೆ ಕೇಳಿದ್ರೆ ಇವತ್ತಲ್ಲೇ ನಾಳೆ ಮಾಡೋರು ಹೇಳಿ ಕಾಯ್ತಾ ಇರ್ತಾರೆ. ಆದರೆ ಏನಾಗಿದೆ ಕೇಳಿದ್ರೆ ಇವತ್ತಿನ ಈ ವಾಸ್ತವ ಪರಿಸ್ಥಿತಿಯಲ್ಲಿ ಶಿರ್ಸಿಯಲ್ಲಿ ಅಪಾರವಾದ ಬಿಸಿಲು, ಸೆಕೆ ಗೊತ್ತಿದೆ, ತಮಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ. ಇದರ ಪರಿಣಾಮವಾಗಿ ಈ ವರ್ಷದ ಮಳೆಗಾಲ ಹೇಗಿರ್ತದೆ ಅನ್ನೋದು ತಮ್ಮ ಗಮನದಲ್ಲಿದೆ. ಹಾಗಾಗಿ ಪೂರ್ವಭಾವಿಯಾಗಿ ಇವತ್ತುವರೆಗೆ ಏನನ್ನೂ ಕಾಮಗಾರಿಯನ್ನು ಕೈಗೊಳ್ಳಲಿಲ್ಲ. ರಸ್ತೆಗಳಲ್ಲಿ ಕಚ್ಚಾ ಚರಂಡಿ ಮಾಡ್ತಿದ್ರು. ಆ ಚರಂಡಿಗಳು ಇನ್ನುವರೆಗೆ ಟೆಂಡರ್ ಕರೆದಿದ್ದಾರ ಬಿಟ್ಟಿದ್ದಾರ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ತಗೊಳ್ಬೇಕಾಗಿದೆ ಇವತ್ತು ಪೌರಾಯುಕ್ತರ ಬಳಿ ಹೋಗಿ. ಹಾಗೆ ಈ ಚರಂಡಿಗಳನ್ನು ಸ್ವಚ್ಛಗೊಳಿಸೋದ್ರಲ್ಲಿ ಎಲ್ಲ ಚರಂಡಿಗಳು ಹೂಳು ತುಂಬೋಗಿದೆ, ಎಲ್ಲ ಗಿಡ ಗಂಟೆ ಬೆಳೆದೋಗಿದೆ. ನೀವು ಮಾಡ್ತಾ ಇದ್ದೀರಿ, ಆದರೆ ನೀವು ಮಾಡ್ತಾ ಇರೋದು ಅದು ಸಾಲ್ತಾ ಇಲ್ಲ. ಇವತ್ತು ನೋಡಿ, ಒಂದು ಚರಂಡಿ ಎತ್ತಿದ್ರೆ ಕನಿಷ್ಠ 15ರಿಂದ 20 ದಿನ ಬೇಕು ಆ ಕಸವನ್ನು ತುಂಬಲಿಕ್ಕೆ. ಯಾರು ಇದ್ರ ಜವಾಬ್ದಾರಿ ಯಾರು? ಇದು ಯಾರು ತಗೊಳ್ಬೇಕು? ಇದು ನಾವು ಮನೆ ಪೌರಾಯುಕ್ತರಲ್ಲಿ ನಾವು ಕೇಳ್ತೇವೆ. ಹಾಗೆ ಒಂದು ಚರಂಡಿ ಕ್ಲೀನ್ ಮಾಡಲಿಕ್ಕೆ ಅಲ್ಲಿಯ ಭಾಗದ ಜನರು, ನಗರಸಭಾ ಸದಸ್ಯರು ಹೇಳಲಿಕ್ಕೆ ಕಳಿಸಿದ್ರೆ ಒಬ್ಬರೆಲ್ಲ ಇಬ್ಬರು ಕಳಿಸ್ತೀರಿ. ಆದರೂ ಯಾವಾಗ ಕಳಿಸ್ತೀರಿ ಅಂತಂದರೆ ಹೇಳು ಒಂದು 8 ದಿನ ಆಗಬೇಕು, ಇಲ್ಲ ಒಂದು 15 ದಿನ ಆಗಬೇಕು. ಅಷ್ಟರಲ್ಲಿ ಈಗ ಮೊನ್ನೆ ಬಂದ ಅಕಾಲಿಕ ಮಳೆ ತಮಗೆಲ್ಲ ಗಮನದಲ್ಲಿದೆ. ಆ ಮಳೆಯಿಂದ ಎಲ್ಲ ಚರಂಡಿಗಳು ಉಕ್ಕಿ ಬ್ಲಾಕ್ ಆಗಿ ಎಲ್ಲ ರಸ್ತೆಗೆಲ್ಲ ನೀರು ಬಂದು ಕೆಲವು ಮನೆಗಳಲ್ಲೂ ನೀರು ಹೋಗಿದೆ. ಹಾಗಾಗಿ ನಾವು ನಿಮಗೆಲ್ಲ ಈ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಮೂಲಕ ಮತ್ತು ಶಿರ್ಸಿ ನಗರದ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ತಮಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಒಂದು ವಾರದಲ್ಲಿ ಈ ಹೂಳತ್ತ ಕಾರ್ಯಕ್ರಮ ಆಗಬೇಕು. ಮತ್ತು ಈ ಕೆಲವು ಕಡೆ ಪೈಪಿಂಗ್ ಕೆಲಸ ಮಾಡ್ತಾ ಇದ್ದಾರೆ ನಲ್ಲಿದು. ಇದು ಕನಿಷ್ಠ ಮಾಡಲಿಕ್ಕತ್ತು ಕನಿಷ್ಠ ಒಂದು 5 ವರ್ಷನೇ ಆಯಿತು, ಇನ್ನೂ ಆ ಕಾಮಗಾರಿ ಮುಗಿಲಿಲ್ಲ. ಯಾವಾಗ ಮಳೆ ಪ್ರಾರಂಭ ಆಗ್ತದೆ, ಯಾವಾಗ ನಗರದಲ್ಲಿ ಒಳ್ಳೆ ಹಬ್ಬಗಳು ಬರ್ತವೆ, ಆ ಹಬ್ಬದ ಸಂದರ್ಭದಲ್ಲಿ, ಮಳೆಗಾಲ ಪ್ರಾರಂಭವಾದ ಸಂದರ್ಭದಲ್ಲಿ ಈ ಕಾಮಗಾರಿನ ಕೈಗೊಳ್ಕೊಳ್ತೀರಿ. ಆಗ ಜನರಿಗೆ ಎಷ್ಟು ತೊಂದರೆ ಆಗ್ತದೆ ಅಂತಂದರೆ, ಇವತ್ತೇ ಆ ಗಟಾರ ತೆಗಿತಾರೆ, ಅದರಲ್ಲಿ ಪೈಪ್ ಹಾಕ್ತಾರೆ, ಮಣ್ಣು ಮುಚ್ತಾರೆ, ಹಾಗೆ ಹೋಗ್ತಾರೆ. ಎಲ್ಲ ಅವೈಜ್ಞಾನಿಕ. ಮಳೆ ಬಂತು ಅಂತಂದರೆ ಇಡೀ ರೋಡಲ್ಲಿ ಮಣ್ಣು ಹರಿದು ಈ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ, ಬೈಕ್ ತಗೊಂಡು ಓಡಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಎಷ್ಟೋ ಜನ ಜಾರ್ಕೊಂಡು ಬಿದ್ದಿದ್ದುಂಟು. ಹಾಗಾಗಿ ಈ ಕಾಮಗಾರಿನ ತಕ್ಷಣ ತಾವು ನಿಲ್ಲಿಸಬೇಕು. ಅದೇ ರೀತಿ ಏನು ಪೈಪ್ಲೈನ್ ಮಾಡಿದ್ದು ಈಗ ಆಲ್ರೆಡಿ ಮಾಡಿದ್ದಿದೆ, ಆ ಮಾಡಿದ ಕೆಲಸಗಳನ್ನು ತಾವು ಅದಕ್ಕೆ ಕಾಂಕ್ರೀಟ್ ರಸ್ತೆ ಇದ್ದರೆ ಕಾಂಕ್ರೀಟ್ ಹಾಕ್ಕೊಡ್ತೆ ಅಂತ ಹೇಳಿದ್ರಿ, ಈ ಡಾಂಬರೀಕರಣ ಇದ್ದರೆ ಡಾಂಬರೀಕರಣ ಮಾಡಿಕೊಡ್ತೆ ಅಂತ ಹೇಳಿದ್ರಿ. ಆ ಕೆಲಸನ ಶೀಘ್ರವಾಗಿ 1 ವಾರದಲ್ಲಿ ಆ ಕೆಲಸ ಮಾಡಬೇಕು. ಮತ್ತು ತಾವು ಇವತ್ತೇ ಅಲ್ಲಲ್ಲಿ ರೋಡ್ಗಳನ್ನು ಡಾಂಬರೀಕರಣ ಮಾಡ್ತಾಯಿದ್ದೀರಾ. ಆದರೆ ತಮಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ,
ಇವತ್ತು ಆ ಡಾಂಬರೀಕರಣವನ್ನು ಈ ಮಳೆಗಾಲದಲ್ಲಿ ಮಾಡ್ರೆ ನಿಲ್ತದ? ಯಾಕೆ ಕೇಳಿದ್ರೆ ಈಗ ಈ ಸಂದರ್ಭದಲ್ಲಿ ಅದು ಮಾಡಿದ್ರೆ ಕಾಂಟ್ರಾಕ್ಟ್ರಿಗೆ ಒಂದು ಕೆಟ್ಟ ಹೆಸರು. ನೀನು ಸರಿಯಾಗಿ ಅದನ್ನು ವ್ಯವಸ್ಥಿತವಾಗಿ ಮಾಡಿಲ್ಲ, ಅವರಿಗೂ ಪಾಪ ಕೆಲಸ ಮಾಡ್ತಾವ್ರಿಗೆ ಫ್ರೀ ಪಾಸ್ ಆಗಲ್ಲ. ಹಾಗಾಗಿ ತಾವು ಇದನ್ನು ಗಮನಿಸಿ ಈ ಮಳೆಗಾಲ ಬೇಸಿಗೆಯಲ್ಲಿ ಏನು ಮಾಡುವಂಥ ಕೆಲಸ ಬೇಸಿಗೆಲ್ಲ ಮಾಡಿ ಈ ಮಳೆಗಾಲ ಪೂರ್ವದಲ್ಲಿ ನೀವು ಡಾಂಬರೀಕರಣ ಕೆಲಸ ಎಲ್ಲ ಮಾಡ್ತಾ ಉಳಿದ್ರೆ ಅದು ರಸ್ತೆ ನಿಲ್ಲೋದಿಲ್ಲ. ಪುನಃ ಒಂದು 4 ಮಳೆಗೆ ಅಷ್ಟು ಪೂರ್ತಿ ಕಿತ್ತೋಗ್ತದೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಪೌರಾಯುಕ್ತರಾದ ತಾವು ಗಮನಿಸಿ ಆ ಕೆಲಸಗಳನ್ನು ಮಳೆಗಾಲದ ನಂತರದಲ್ಲಿ ಮಾಡುವಂಥ ಕೆಲಸ ನಂತರದಲ್ಲಿ ಮಾಡಬೇಕು. ಇವತ್ತು ತಾವು ಬರೋದು ಪೂರ್ವದಲ್ಲಿ ನಾನು ಹೇಳಿದೆ, ನಗರದ ಏನು ಕಾಲುವೆಗಳಿದ್ದಾವೆ, ಈ ಮುಖ್ಯ ಕಾಲುವೆಗಳಿದ್ದಾವೆ, ಭಾಳಷ್ಟು ಮುಖ್ಯ ಕಾಲುವೆಗಳಿಗೆ ಹೂಳೆಲ್ಲ ಕುತ್ಕೊಂಡಿದೆ. ಆ ಹೂಳುಗಳನ್ನೆಲ್ಲ ತೆಗೆಸ್ಕೊ ಕೆಲಸ ಆಗಬೇಕು. ಇದು ಹೇಗೆ ಕೇಳಿದ್ರೆ ಮಳೆಗಾಲದ 1 ತಿಂಗಳ ಪೂರ್ವದಲ್ಲಿ ಆಗಬೇಕು. ಈಗ ಮೊದಲೆಲ್ಲ ಏನಾಗಿತ್ತು ಕೇಳಿದ್ರೆ ಟೆಂಡರ್ ಬೇಸ್ ಆಗಿ ನೀವು ಕಾಮಗಾರಿ ಮನವಿ ಕೊಡೋಣ ಅಂತ ಹೇಳಿ ಬಂದಿದ್ದೀವಿ. ಮುಂದಿನ ದಿನದಲ್ಲಿ ಇವತ್ತು ಖಾಲಿ ನಾವು ಮನವಿ ಕೊಟ್ಟು ಹೋಗ್ತಾ ಇದ್ದೀವಿ. ಮೇ ತಿಂಗಳು ಮಾನ್ಯ ಪೌರಾಯುಕ್ತರೆ ಮೇ ತಿಂಗಳು ಕಳೀತಾ ಇದ್ವಿ. ನಾವೆಲ್ಲರೂ ಮಾಜಿ ನಗರಸಭಾ ಸದಸ್ಯರು, ಸ್ಥಾಯಿ ಕಮಿಟಿ ಚೇರ್ಮನ್ನು ಆದವರು ಸಾಕಷ್ಟು ಜನ ಇದ್ದಾರೆ ನಗರಸಭಾ ಸದಸ್ಯರು. ಆದರೆ ನಿಮ್ಮ ಇಲಾಖೆಯಿಂದ ಈಗ ನಗರಸಭೆಯಿಂದ ಪೂರ್ವಭಾವಿಯಾಗಿ ಒಂದೇ ಒಂದು ಕಾಮಗಾರಿ ಕೆಲಸ ಇನ್ನೂ ನಡೆದಿದ್ದು ನಮ್ಮ ಕಿವಿ ಬಿದ್ದಿದ್ದಿಲ್ಲ. ಇಲ್ಲದಿದ್ರೆ ಪತ್ರಕರ್ತರ ಮಿತ್ರರಾದರೂ ಬರೀತಿದ್ರು ಇಷ್ಟೊತ್ತಿಗೆ ಇಂಥ ಕೆಲಸ ನಗರಸಭೆಯಲ್ಲಿ ನಡೀತಾ ಉಂಟು ಅಂತ ಹೇಳಿ. ಆದರೆ ನೀವು ಅದ್ರ ಬಗ್ಗೆ ಯಾವುದೇ ಗಮನ ಕೊಡ್ತಾ ಇಲ್ಲ. ಮೇನ್ ಆರೋಪ ನಿಮ್ಮ ಮೇಲೆ ಮಾಡ್ತಾ ಇದ್ದೇನೆ ನಾನು ಇವತ್ತಿನ ದಿನ. ನೀವು ಕಾಂಗ್ರೆಸ್ ಆಫೀಸಿಂದ ಫೋನ್ ಬಂದ್ರೆ ಮಾತ್ರ ಇಲ್ಲಿ ಕೆಲಸ ಆಗ್ತದೆ, ಜನಸಾಮಾನ್ಯರ ಕೆಲಸ ಆಗ್ತಾ ಇಲ್ಲ. ಇದನ್ನೆಲ್ಲ ಅರ್ಥಕೊಂಡೇ ಇವತ್ತು ಬಂದಿದ್ದೇವೆ. ಇನ್ನೊಂದು ವಾರ 15 ದಿವಸದ ಒಳಗಡೆ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದಂಥ ಎಲ್ಲ ಕಾಮಗಾರಿಗಳು ನಡೆದೇ ಹೋದಲ್ಲಿ ಮುಂದಿನ ದಿನ ನಗರಸಭೆ ಬಾಗಿಲದಲ್ಲೇ ನಾವು ಉಗ್ರ ಪ್ರತಿಭಟನೆ ಮಾಡ್ಕೋಬೇಕಾಗ್ತದೆ. ನೀವು ನೋಡ್ತಾ ಇದ್ದೀರಿ, ಈಗ ಆವೆಮರೆ ಶಾಲೆ ಎದುರಿಗೆ ಸಿಂಗಲ್ ರೋಡ್ ಆಗ್ತಾ ಉಂಟು. ಚರ್ಚ್ನವ್ರು ನಿಮ್ಗೆ ಏನ್ ಕೊಟ್ಟಿದ್ದಾರೇನೋ, ಅಲ್ಲಿ ನಾನು ಒಂದು ಮಾಜಿ ಪ್ರಾಧಿಕಾರದ ಅಧ್ಯಕ್ಷ ಆದವನು. ಅಲ್ಲಿ ಚರ್ಚ್ ರೋಡ್ ಅಗಲ ಮಾಡದೆ ನೀವು ಸಪೋರ್ ರೋಡ್ ಮಾಡ್ತಾ ಇದ್ದೀರಿ. ಮುಂದೆ ಅದು ರೋಡ್ ಎಷ್ಟು ಅಗಲ ಆಗಿ ಅಲ್ಲಿ ಎಷ್ಟು ಅಗಲ ಉಂಟು ಜಾಗ ಅಂತೇಳಿ ನಮ್ಗೆ ಗೊತ್ತಿದೆಯಾ? ಸಿರ್ಸಿ ನಗರದ ಭೂಪುಟ ನಿಮ್ಗಿಂತ ಮೊದಲು ನೋಡಿದವ್ರು ನಾವು. ಆದ್ರೆ ಇದಕ್ಕೆ ಯಾವುದಕ್ಕೂ ನಗರಸಭೆ ಸ್ಪಂದಿಸ್ತಾ ಇಲ್ಲ. ಮಾನ್ಯ ಪೌರಾಯುಕ್ತರೇ, ನಿಮಗೆ ಹೇಳ್ತಾ ಇದ್ದೀವಿ ಇವತ್ತಿನ ದಿನ. ಇವತ್ತು ನಾವು ಹೃತ್ಪೂರ್ವಕವಾಗಿ ಮನವಿ ನೀಡಿ ನಿಮಗೆ ಎಚ್ಚರಿಸ್ತಾ ಇದ್ದೇವೆ. ಜನಸಾಮಾನ್ಯರ ಕೆಲಸವನ್ನ ಅತ್ಯಂತ ಶೀಘ್ರಗತಿಯಲ್ಲಿ ನಡೆಯೋ ಹಾಗೆ ನಗರಸಭೆ ಮುಂದಿನ ದಿನ ನಡ್ಕೊಳ್ಳಿ. ಇಲ್ಲದೆ ಹೋದಲ್ಲಿ ಭಾರತೀಯ ಜನತಾ ಪಕ್ಷ ಅದಕ್ಕೆ ಯಾವ ರೀತಿ ತಕ್ಕ ಉತ್ತರ ಕೊಡಬೇಕು ಅನ್ನೋದನ್ನ ತಕ್ಕ ಉತ್ತರವನ್ನ ನಗರಸಭೆ ಬಾಗಿಲದಲ್ಲೇ ಕೊಡ್ತೇವೆ. ಜೈ ಶ್ರೀರಾಮ್. ನನ್ನ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಗೆಲ್ಲರಿಗೂ ನಾನು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.